ಮೈಸೂರಲ್ಲಿ ಗುತ್ತಿಗೆದಾರನ ಕಿಡ್ನಾಪ್ ಕೇಸ್ ಬಗ್ಗೆ ಎಸ್ಪಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮುದ್ದೇಗೌಡನಹಳ್ಳಿ ರಾಮು ಕಿಡ್ನಾಪ್ ಮಾಡಿ 16 ಲಕ್ಷ ರೂಪಾಯಿ ವಸೂಲಿ ಮಾಡಿದ್ರು. ಗುತ್ತಿಗೆದಾರನ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಎಸ್ಪಿ ಮಾತನಾಡಿದ್ದಾರೆ. ಮೈಸೂರು ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗುತ್ತಿಗೆದಾರ ರಾಮು ಮೈಮೇಲಿದ್ದ 30 ಗ್ರಾಂ ಚಿನ್ನಾಭರಣ ದರೋಡೆ ಮಾಡಿದ್ದಾರೆ. ಗೊತ್ತಿದ್ದವರೇ ಈ ಕೆಲಸ ಮಾಡಿದ್ದಾರೆ ಅನ್ನೋ ಅನುಮಾನ ಇದೆ. ಗುತ್ತಿಗೆದಾರನಿಗೆ ಹಲ್ಲೆ ಮಾಡಿ ಮತ್ತೆ ಕಾರಿನಲ್ಲಿ ತಂದು ಬಿಟ್ಟಿದ್ದಾರೆ. 5 ರಿಂದ 6 ಜನರ ತಂಡ ಈ ಕೆಲಸ ಮಾಡಿರುವ ಶಂಕೆ ಇದೆ. ಆರೋಪಿಗಳ ಪತ್ತೆಗೆ ಒಟ್ಟು 3 ತಂಡ ರಚನೆ ಮಾಡಿದ್ದೇವೆ ಅಂತ ಮಾತನಾಡಿದ್ದಾರೆ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ. ಹೋಗಿ ಅಲ್ಲಿ ಜಿಲ್ಲೆಯ ವರ್ಣಾ ಪೊಲೀಸ್ ಠಾಣಾ ವ್ಯಾಪ್ತಿಯ ಮುದ್ದೇಗೌಡನ ಹುಂಡಿ ಗ್ರಾಮದ ಒಬ್ಬ ರಾಮು ಅಂತೇಳಿ ಅವರನ್ನು ಮೊನ್ನೆ ದಿನ ರಾತ್ರಿ ಸುಮಾರು 8:30 ಅವಧಿಯಲ್ಲಿ ಅವರು ತೋಟದ ಮನೆಯಿಂದ ತಮ್ಮ ಸ್ವಂತ ಮನೆಗೆ ಹೋಗ್ತಾ ಇರುವಾಗ ಆ ಒಂದು ಸಂದರ್ಭದಲ್ಲಿ ಒಂದು ಕಾರಿನಲ್ಲಿ 4 ಜನ ಅಪರಿಚಿತರು ಬಂದು ಅವರ ಆ್ಯಕ್ಟಿವ್ ಹೋಂಡಾಗೆ ನಿಲ್ಲಿಸಿ ಅವರನ್ನು ಅಲ್ಲಿಂದ ಒತ್ತಾಯದಿಂದ ಅವರ ಕಾರ್ನಲ್ಲಿ ಕೂಡಿಸ್ಕೊಂಡು ಬೇರೆ ಒಂದು ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ರಾತ್ರಿ ಎಲ್ಲ ಅವ್ರನ್ನ ಒಂದು ಫಾರ್ಮ್ ಹೌಸ್ನಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಕೂಡಿಟ್ಕೊಂಡು ಹಣದ ಡಿಮಾಂಡನ್ನು ಮಾಡಿ ಮರುದಿನ ಅವರ ಹೆಂಡತಿಗೆ ಅವ್ರ ಕಡೆಯಿಂದನೇ ಒಂದು ಫೋನ್ ಮಾಡಿಸಿ 16 ಲಕ್ಷ ಹಣವನ್ನು ಅವರಿಂದ ಪಡೆದು ನಂತರ